ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಈಗ ವಾಕಿಂಗಿಂದ ಬಂದೆ. ಸ್ವಲ್ಪ ನಾನು ಸಿಂಗಲ್ ಆಗಿರೋದು ಸರ್, ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಮನೆ ಕೆಲಸ ಇದೆ, ಎಲ್ಲ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡು ಸ್ನಾನ ಅದು ಮಾಡಿ ಆಮೇಲೆ ಆಫೀಸಿಗೆ ರೆಡಿ ಆಗಬೇಕು ಸರ್. ಈಗ ಒಂದು ಸ್ವಲ್ಪ ಪರ್ಸಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಒಬ್ಬನೇ ಇರೋದ್ರಿಂದ ಎಲ್ಲ ಮಾಡ್ಕೋಬೇಕಲ್ಲ ಸರ್. ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು, ಮಾಡ್ತೀನಿ. ಆ್ಯಂಡ್ ಒನ್ ಥಿಂಗ್ ಸರ್, ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ಸಪೋರ್ಟ್ ಮಾಡ್ತಾ ಇದ್ದೀರಾ. ನನ್ನ ವಿಡಿಯೋಗಳು ಈಗ ಜಾಸ್ತಿ ವ್ಯೂ ಬರ್ತಾ ಇದೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಇನ್ನು ಮುಂದೆ, ಯಾಕಂದರೆ ನಾನು ಈಗ ಚಾನಲ್ನ ಈಗ ಕ್ರಿಯೇಟ್ ಮಾಡಿದ್ದೀನಲ್ಲ, ಈಗ ಒಂದು ಸ್ವಲ್ಪ ಕ್ರಿಯೇಷನ್ ಹೇಗೆ ಮಾಡಬೇಕು, ವಿಡಿಯೋ ಎಡಿಟಿಂಗ್ ಹೇಗೆ ಎಲ್ಲ ಕಲಿತು ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ಇದ್ದರೆ ಚೆನ್ನಾಗಿ ಮಾಡ್ತೀನಿ ಅಂತ ಅನ್ಕೋತೀನಿ. ಮತ್ತು ಸ್ವಲ್ಪ ಮನೆಯಲ್ಲಿ ಕೆಲಸ ಮಾಡಬೇಕು ಸರ್, ಮಾಡ್ತಾ ಇರಬೇಕು. ಮತ್ತು ನಾನು ಈ ಮ್ಯೂಸಿಕಲ್ನ ಯಾಕೆ ಇಟ್ಟಿದ್ದೀನಿ ಅಂತ ಒಂದು ನಿಮಿಷ ಡಿಸ್ಟರ್ಬ್ ಆಗುತ್ತೆ. ಸಾರಿ. ಇದು ಮನೆ ಕ್ಲೀನ್ ಇರಬೇಕು ಸರ್. ಕ್ಲೀನ್ ಇದ್ದರೆ ಮನಸ್ಸು ಕ್ಲೀನ್ ಇರುತ್ತೆ. ನೋಡಿ, ಬೇಕಾದರೆ ಟ್ರೈ ಮಾಡೋರಿದ್ದರೆ ಮನೇನ ಒಂದು 8 ದಿವಸ ಕಸ ಗುಡಿಸೋದು, ಪರ್ಶಿ ಒರೆಸೋದು ಇದನ್ನೆಲ್ಲ ಬಿಟ್ಬಿಡಿ. ಬಿಟ್ಟ ತಕ್ಷಣ ಒಂದು ಸ್ವಲ್ಪ ದಿನ ಹೋದಾಗೆ ನಿಮಗೆ ಅನಿಸುತ್ತೆ ಮನಸ್ಸು ತುಂಬ ಭಾರ ಅನಿಸುತ್ತೆ. ನಿಜವಾಗ್ಲೂ ಭಾರ ಅನಿಸುತ್ತೆ, ಮನಸ್ಸು ಭಾರ ಅನಿಸುತ್ತೆ. ಚೆನ್ನಾಗಿ ಏನು ಕೆಲಸ ಮಾಡೋಕ್ಕೆ ಮನಸ್ಸು ಬರೋದಿಲ್ಲ, ಮೂಡ್ ಬರೋದಿಲ್ಲ. ಅದಕ್ಕೆ ಕ್ಲೀನಾಗಿದ್ದರೆ ಮನಸ್ಸು, ಮೂಡು ಎಲ್ಲ ಚೆನ್ನಾಗಿರುತ್ತೆ ಸರ್. ಅದಕ್ಕೆ ನಾನು ಆದಷ್ಟು ಡೈಲಿ ಪರ್ಶಿ ಒರೆಸೋದು, ಕ್ಲೀನ್ ಮಾಡೋದು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಒಮ್ಮೊಮ್ಮೆ ಲೇಟ್ ಆಗುತ್ತೆ, ಹೀಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಮ್ಯಾಕ್ಸಿಮಮ್ ಡೈಲಿ ಪರ್ಶಿ ಒರೆಸ್ತೀನಿ. ಒಂಥರ ಅದೇನು ಚೆನ್ನಾಗಿ ಅನಿಸುತ್ತೆ ಸರ್. ಪರ್ಶಿ ಅದೆಲ್ಲ ಒರೆಸಿ ಕ್ಲೀನ್ ಮಾಡಿ, ಜಳಕ ಮಾಡಿ, ಪೂಜೆ ಮಾಡಿಕೊಂಡು ದೇವ್ರ ನಾಮಸ್ಮರಣೆ ಮಾಡಿ ಮಸ್ತ್ ಮನಸ್ಸು ಕೂಡ ಹಗುರಾಗಿರುತ್ತೆ, ಖುಷಿ ಇರುತ್ತೆ, ಸಂತೋಷ ಇರುತ್ತೆ. ಮತ್ತೆ ನಾನು ಟಾಪಿಕ್ ಬಂದುಬಿಟ್ಟೆ ನೋಡಿ, ಖುಷಿ ಸಂತೋಷ. ಯಾಕಂದರೆ ಅದು ಎಲ್ಲ ಕಡೆ ಇರಬೇಕು ಸರ್. ನಾವು ಎಷ್ಟು ನಮ್ಮನ್ನು ನಾವು ಎಲ್ಲದರಲ್ಲಿ ಇನ್ವಾಲ್ವ್ ಮಾಡ್ಕೋತೀವಲ್ಲ, ಅಷ್ಟು ನಾವು ಒಳ್ಳೆ ರೀತಿಯಾದ ರೆಸ್ಪಾನ್ಸ್ ಬರುತ್ತೆ ಅಂತ ಅನ್ಕೊಳ್ತೀನಿ. ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ ನನ್ನ ಕ್ಷಮಿಸ್ಬಿಡಿ. ಸಪೋರ್ಟ್ ತುಂಬ ಬರ್ತಾ ಇದೆ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೊಂದು ಹೇಳಬೇಕು ನಿಮಗೆ, ಇನ್ನೊಂದು ಖುಷಿ ವಿಚಾರ. ನನ್ನ ಚಾನಲ್ಗೆ ಈಗ 3 ಮಂದಿ ಸಬ್ಸ್ಕ್ರೈಬ್ ಆಗಿದ್ದಾರೆ ಸರ್. ಐ ಆಮ್ ಪ್ರೌಡ್ ಆಫ್ ನಾನು ಅದು 3 ಕೋಟಿ ಆಗಬೇಕು ಅಂತ ನಿಮ್ಮಲ್ಲಿ ಆಶಿಸ್ತೀನಿ. 3 ಕೋಟಿ ಇದ್ದಿದ್ದು 30 ಕೋಟಿ ಆಗಬೇಕು, 30 ಕೋಟಿ ಇದ್ದಿದ್ದು 300 ಕೋಟಿ ಆಗುವವರೆಗೂ ಸಪೋರ್ಟ್ ಮಾಡಿ. ಅದೇ ಥರ ನಾನು ಇಂಥ ಒಳ್ಳೆ ವಿಚಾರಗಳನ್ನು ತರ್ತಾ ಇರ್ತೀನಿ ಅಂತ ಹೇಳ್ತೀನಿ. ಇನ್ನೊಂದು, ಇವತ್ತಿನ ಒಂದು ಚಿಕ್ಕ ಒಳ್ಳೆ ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾವು ಗಂಡು ಮಕ್ಕಳು ಒಂದು ಸ್ವಲ್ಪ ಏನಂದರೆ ಅದಕ್ಕೇನಂತಾರಲ್ಲ, ನಾನು ದುಡಿತೀನಿ,
ನಾನು ತಂದು ಹಾಕ್ತೀನಿ, ನೀವೆಲ್ಲ ಕೆಲಸ ಮಾಡಬೇಕು, ನೀವು ಮನೇಲಿ ಕೆಲಸ ಮಾಡೋರು ಅಂತಿರ್ತಾರಲ್ಲ, ಅವ್ರಿಗೊಂದು ಚಿಕ್ಕ ವಿಷಯ ಸರ್ ನಿಜವಾಗ್ಲೂ ಹೇಳ್ತೀನಿ, ನಮಗೆ ಎವ್ರಿ ಸಂಡೇ ಒಂದು ರಜೆ ಸಿಗುತ್ತೆ ತಾನೆ. ಬಟ್ ಆದರೆ ಪಾಪ ಮನೆಯಲ್ಲಿರೋ ಹೆಣ್ಮಕ್ಳು, ಮನೆಯಲ್ಲಿರೋ ತಾಯಿಗಳು, ಅಕ್ಕ ತಂಗಿಯರು, ಇವರೆಲ್ಲ ಯಾವಾಗ ಸರ್ ಅವ್ರಿಗೆ ರಜೆ ಇರೋದು? ಸಂಡೇ ಮತ್ತೆ ಅವರು ಡಬಲ್ ಕೆಲಸ. ಯಪ್ಪ, ಇಡ್ಲಿ ಮಾಡು, ವಡೆ ಮಾಡು, ದೋಸೆ ಮಾಡು, ಅವತ್ತೆಲ್ಲ ಮತ್ತೆ ಡಬಲ್ ಕೆಲಸ ಇರುತ್ತೆ. ಅದಕ್ಕೆ ಪ್ಲೀಸ್ ನಿಮಗೊಂದು ಹಂಬಲ್ ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲ ಗಂಡು ಮಕ್ಕಳಲ್ಲಿ, ನಿಮ್ಮ ಮನೆಯಲ್ಲಿ ನೀವು ನಿಮ್ಮ ಹೆಂಡತಿಗಾಗಲಿ, ನಿಮ್ಮ ತಂಗಿಗಾಗಲಿ, ನಿಮ್ಮ ಅಕ್ಕನಿಗಾಗಲಿ, ನಿಮ್ಮ ತಾಯಿಗಾಗಲಿ ಅವ್ರಿಗೆ ಸಹಾಯ ಮಾಡಿ ಸರ್, ಸ್ವಲ್ಪ ಸಹಾಯ ಮಾಡಿ. ಯಾಕಂದರೆ ಅವ್ರಿಗೆಲ್ಲ ತುಂಬ ಕೆಲಸ ಇರುತ್ತೆ ಸರ್. ನಿಮ್ಮನ್ನು ನೋಡಬೇಕು, ನಿಮ್ಮ ಮಕ್ಕಳನ್ನ ನೋಡಬೇಕು, ನಿಮ್ಮ ಮನೆ ನೋಡಬೇಕು, ನಿಮ್ಮ ತಂದೆ ತಾಯಿಗಳನ್ನ ನೋಡಬೇಕು. ಪಾಪ ಮತ್ತು ಅವ್ರು ನೋಡ್ಕೋಬೇಕು. ನಿಜ ತಾನೆ? ನಂದು ಇದರಲ್ಲಿ ತಪ್ಪಿಲ್ಲ ಅಂತ ಅನ್ಕೋತೀನಿ. ತಪ್ಪೇ ಇಲ್ಲ ಆ್ಯಕ್ಚುಲಿ. ಎಲ್ಲ ಗಂಡು ಮಕ್ಕಳು ಒಂದಿಲ್ಲ ಒಂದು ಕೆಲಸ ಮಾಡಬೇಕು ಸರ್ ಮನೆಯಲ್ಲಿ. ಯಾಕಂದರೆ ಪಾಪ ಅವ್ರ ಹೆಣ್ಮಕ್ಳು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿ 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 ಸಾಕಾಗಿರುತ್ತೆ. ಒಂದು ಸ್ವಲ್ಪ ಅವರಿಗೂ ಕೂಡ ರಜೆ ಬೇಕಲ್ಲ. ಸೊ ದ್ಯಾಟ್ ನಾನು ಹೇಳ್ತಾ ಇದ್ದೀನಿ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ತಪ್ಪಾಯಿತು, ಸಾರಿ. ಕೀಪ್ ಸಪೋರ್ಟಿಂಗ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಒಳ್ಳೆ ವಿಚಾರಗಳನ್ನ ಹೇಳ್ತಾ ಇರ್ತೀನಿ. ಮತ್ತು ಈ ಮ್ಯೂಸಿಕ್ ಥೀಮನ್ನು ಯಾಕೆ ಇಟ್ಟಿದ್ದೀನಿ ಅಂದರೆ, ನನಗೆ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ. ಮ್ಯೂಸಿಕ್ ನನಗೆ ಭಾಳ ಅಂದರೆ ಭಾಳ ಇಷ್ಟ. ಅದಕ್ಕೆ ನಾನು ಇದನ್ನು ಇಟ್ಟಿದ್ದೀನಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.